ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ನಿಮ್ಮ ಆಸೆ ಕನಸು ಏನೆಲ್ಲ ಇದೆ ಅದು ಈಡೇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹಾಗೆ ನೋಡೋಣ ನಮ್ಮ ಹೊಸ ವರ್ಷ ನಮಗೆ ಈ ವರ್ಷ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನನ್ನ ಲಾಸ್ಟ್ ಇಯರ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವಾಗಲಾದ್ರೂ ತಿಳಿಸ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಅರುಣ, ಸೋಮು, ಸಂಜಯ್ ಅವರು ನಿಂತಿದ್ದಾರೆ. ಹಾಗೆ ನಾನು ಸೂರಿ ಕಾರ್ನ ತೆಗಿತಾಯಿದ್ರು, ರಿವರ್ಸ್ ತೆಗಿತಾಯಿದ್ರು. ಹಾಗೆ ಇವ್ರು 3 ಜನ ಮೈಸೂರಿಂದ ಬಂದಿರೋದು, ಸೋಮು, ಹಾಗೆ ಸೂರಿ, ಅರುಣ. ಈ ಕಾರ್ ಕೂಡ ಅರುಣ ಅವ್ರದ್ದೇನೆ, ಅವರೇ ಬಂದಿದ್ರಲ್ಲ ಮೈಸೂರಿಂದ ಅಂತ ಅಂದ್ಬಿಟ್ಟು ನಾವು ಕೂಡ ಅದೇ ಕಾರಲ್ಲೇ ಹೊರಟ್ವಿ 5 ಜನನೂ. ಹಾಗೆ ಮಕ್ಕಳಿಗೆ ಅಲೋ ಇರಲಿಲ್ಲ ಅಲ್ಲೆಲ್ಲ, ಅದಕ್ಕೋಸ್ಕರ ಅಂದರೆ ಅದು ರೆಸ್ಟೋರೆಂಟು ಮತ್ತು DJ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಮಕ್ಕಳು ಅಲೋ ಇಲ್ಲ ಅಂತಂದ್ಬಿಟ್ಟು ನಾವೇ ಹೊರಟಿದ್ದು. ಹಾಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಅಲ್ಲೆಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನನಗಂತೂ ಅದು ನೋಡಿ ಶಾಕ್ ಆಗೋಯ್ತು. ಯಾಕೆ ಅಂತಂದರೆ 1-2 ವರ್ಷ ಆಗಿರ್ಬೋದು ನಮ್ಮ ಯಜಮಾನ್ರಲ್ಲಿ ಕೆಲಸಕ್ಕೆ ಸೇರಿ. ಆದರೆ ನಾವು ಒಂದ್ಸರಿನೂ ಹೋಗಿ ನಾನು ಹೇಗಿದೆ ಆ ರೆಸ್ಟೋರೆಂಟು ಅದೆಲ್ಲ ನಾನು ನೋಡಿಲ್ಲ. ಹಾಗಾಗಿ ನನಗೆ ಫಸ್ಟ್ ಟೈಮ್ ನೋಡಿದ್ದಲ್ವ. ಅಂದರೆ ಇದಕ್ಕಿಂತ ಮುಂಚೆ ಎಲ್ಲ ಅವರು 3 ಸ್ಟಾರ್ 4 ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಿದ್ದು ಸಂಜಯ್ ಅವರು. ಬಟ್ ಈಗ ಅಲ್ಲಿ ಹೋಟೆಲ್ ಕೆಲಸ ಎಲ್ಲ ಬಿಟ್ಟ ಮೇಲೆ ರೆಸ್ಟೋರೆಂಟ್ ನೋಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿರೋ ಕೆಲಸ ಇದು. ಅಂತಂದರೆ ಅಲ್ಲಿ ಅವರು ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಸೊ ಹಾಗಾಗಿ ಅದೆಲ್ಲ ನಾನು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿದ ತಕ್ಷಣ ಶಾಕ್ ಆಯಿತು ನೋಡಿ. ಸರ್ಜಾಪುರ ಸೋಷಿಯಲ್ ಅಂತ ಅಂದ್ಬಿಟ್ಟು ಇವಾಗ ಕನ್ನಡದಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟೆಲ್ಲ ಹಾಕಿದಾರಲ್ವ, ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಾವು ಹೊರಟಿರೋದು ಅಲ್ಲಿಗೇನೆ, ಸರ್ಜಾಪುರದಲ್ಲಿರೋ ಸೋಷಿಯಲ್ ರೆಸ್ಟೋರೆಂಟ್ ಅದು ಅಂದರೆ ಬಾರನ್ ರೆಸ್ಟೋರೆಂಟು. ಅಂದರೆ ತುಂಬ ಕಡೆ ಇದ್ದಾವೆ, ಇಂದ್ರಾನಗರಲ್ಲಿ ಮತ್ತು ನ್ಯೂ ಬೆಲ್ ರೋಡು ಮತ್ತು ನಾಗವಾರ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಇದೆ, ಸರ್ಜಾಪುರ ಅದೆಲ್ಲ. ಹಾಗೆ ಹೊಸದಾಗಿ ಹೈದ್ರಾಬಾದಲ್ಲಿ ಕೂಡ ಓಪನಿಂಗ್ ಆಯಿತು. ಅವಾಗ ಕೂಡ ಸಂಜೆ ಅವರು ಒಂದು 10 ದಿವಸ ಅಲ್ಲೇ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಬಂದರು. ಹಾಗಾಗಿ ನಾವೀಗ ಅಲ್ಲಿಗೆ ಯೂಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಕಾರ್ ಕೀನ ಅಲ್ಲೇ ಸೆಕ್ಯೂರಿಟಿ ಹತ್ರ ಕೊಟ್ಬಿಡ್ಬೇಕು. ಅವರೇ ಹೋಗಿ ಪಾರ್ಕಿಂಗ್ ಮಾಡಿರ್ತಾರೆ, ಮತ್ತು ನಾವು ವಾಪಸ್ ಬರುವಾಗ ಅವರೇ ಕೂಡ ತಂದು ಕೊಡ್ತಾರೆ. ಹಾಗಾಗಿ ನಾವಿಲ್ಲಿ ಕೀನ ಹ್ಯಾಂಡ್ ಓವರ್ ಮಾಡಿ ನಾವು ರೆಸ್ಟೋರೆಂಟ್ ಒಳಗಡೆ ಹೋಗೋದಕ್ಕೆ ಇದು ಮಾಡ್ತಾಯಿದ್ದೀವಿ. ಅವಾಗವಾಗ ಬರ್ತಾ ಇರ್ತಾರೆ ಸಂಜೆ ಅವರು ಕೂಡ. ಅವರು ಒಂದೇ ಬ್ರ್ಯಾಂಚಲ್ಲಿ ಇರೋದಿಲ್ಲ, ಇಂದ್ರಾನಗರಲ್ಲಿ ಇರ್ತಾರೆ ಅಥವಾ ನ್ಯೂ ಬೆಲ್ ರೋಡು ಅಥವಾ ಇಲ್ಲಿ ಸರ್ಜಾಪುರ ಅಲ್ಲಿಗೆಲ್ಲ ಬರ್ತಾ ಇರ್ತಾರೆ. ಕೆಲಸದ ಮೇಲೆ ಬರ್ತಾ ಇರ್ತಾರೆ ಇಲ್ಲಿಗೆಲ್ಲ. ನೋಡ್ತಾ ಇದ್ದೀರಲ್ಲ, ಆಗಲೇ ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 9 ಗಂಟೆ ಆಗಿಬಿಟ್ಟಿತ್ತು. ಎಷ್ಟು ಜನ ಎಲ್ಲ ಬಂದು ಫುಲ್ ಜಾಗ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರು. ಅದೇ ಹೇಳ್ತಾಯಿದ್ರು ಸ್ವಲ್ಪ ಬೇಗ ಬರಬೇಕಿತ್ತು, ನಾವು ಬಂದಿದ್ದು ಲೇಟ್ ಆಯ್ತು ಅಂತ ಅಂದ್ಬಿಟ್ಟು. ಏಕೆಂದರೆ ಒಂದು 7-7:30 ಬಂದಿದ್ದರೆ ಒಂದು ಒಳ್ಳೆ ಕಡೆ ಜಾಗ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆಲ್ಲ ನಮಗೆ ಈಸಿ ಆಗ್ತಾಯಿತ್ತು. ಹಾಗೆ ಈ ರೀತಿ ಕೈಗೆ ಬ್ಯಾಂಡ್ ಹಾಕ್ತಾರೆ, ಅವಾಗ ಅದು ಎಂಟ್ರಿ ಒಳಗಡೆ ಹೋಗೋದಕ್ಕೆ. ಹಾಗೆ ಇವಾಗ ನೋಡಿ ಒಂದು ಫೋಟೋ ತೆಗಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೂರಿ ರೆಡಿ ಆಗ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು ಇರೋದು. ನಾವು ಕೂಡ ಮೈಸೂರಲ್ಲಿದ್ವಿ, ಬಟ್ ಇವಾಗ ಬೆಂಗಳೂರಲ್ಲಿದ್ದೀವಲ್ಲ, ಹಾಗಾಗಿ ಅವಾಗ ಅವ್ರಿಗೆ ಏನಾದ್ರು ಕೆಲಸ ಇದ್ದರೆ ಬರ್ತಾ ಇರ್ತಾರೆ. ಹಾಗಾಗಿ ಬಂದಾಗ ನಮ್ಮ ಮನೆಗೂ ಕೂಡ ಬಂದು ಹೋಗ್ತಾರೆ. ನನಗಂತೂ ಇದನ್ನೆಲ್ಲ ನೋಡಿ ಶಾಕ್ ಆಗೋಯ್ತು, ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಲಾಸ್ಟ್ ಟೈಮು ಇದೇ ಪ್ಲೇಸ್ಗೆ ಅರುಣ ಮತ್ತು ಸೋಮು ಹೋಗಿದ್ರು. ಅವಾಗಲೂ ಕೂಡ ನಮ್ಮ ಯಜಮಾನ್ರಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಹಾಗಾಗಿ ಪಾರ್ಟಿಗೆ ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ರು. ಅವಾಗ ನಾನು ಹೋಗಿರಲಿಲ್ಲ. ಅವಾಗ ಹೇಳ್ತಾಯಿದ್ರು ಅವರು, ನಾವು ಬೇಗ ಬಂದು ಜಾಗ ಇಟ್ಕೊಬೇಕಿತ್ತು ಅಂತ ಅಂದ್ಬಿಟ್ಟು. ನೋಡಿ ಆ ಕಡೆ ಸೈಡ್ ಯಾರೋ ಒಂದಿಬ್ಬರು ಕೂತಿದ್ರು, ನಮಗೆ ಇನ್ನೂ 2 ಬರ್ತಾರೆ ಅವರು ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರು ಬರೋ ತನಕ ಕೂತಿರ್ತೀವಿ ಅಂತ ಅಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಈ ಕಡೆ ಇನ್ನೊಂದು 2 ಚೇರ್ ಇತ್ತು, ಅಲ್ಲಿ 2 ಕೂತಿದ್ದವರು ಸ್ವಲ್ಪ ಹೊತ್ತು ಆದಮೇಲೆ ಎದ್ದೋದ್ರು. ಆವಾಗ ಅಲ್ಲಿಗೆ ಇಲ್ಲಿದ್ದಿದ್ದು ಒಂದು 2 ಚೇರ್ ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ಕೊಂಡು ಆಮೇಲೆ ಅಲ್ಲಿ ಕೂತ್ಕೊಂಡ್ವಿ. ಹಾಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಒಳಗಡೆ ಎಲ್ಲ ಅಂತ ಅಂದ್ಬಿಟ್ಟು. ಸೊ ನಮ್ಮಂಥವ್ರಿಗೆ ಇದೆಲ್ಲ ನೋಡಿದ್ರೆ ಏನಪ್ಪ ಇದು ಹಿಂಗೆಲ್ಲ ಇದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ.
ಬಟ್ ಇಲ್ಲಿ ಅಲ್ಲಿ ಹೋಗೋ ಯಂಗ್ಸ್ಟರ್ಸ್ಗೆಲ್ಲ ಅದೆಲ್ಲ ಕಾಮನ್ ಅದು. ಹಾಗೆ ನೋಡಿ ಡಿ ಜೆ ಕೂಡ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಏನು ಸೌಂಡ್ ಅಂತಂದರೆ ಆ ಸೌಂಡ್ಗೆ ತಲೆ ನೋವು ಬಂದುಬಿಟ್ಟಿತ್ತು ನನಗಂತೂ. ಹಾಗೆ ನೋಡಿ ಅರುಣ ಅವರು. ಹಾಗೆ ಅಲ್ಲಿ ಏನು ಗೊತ್ತಾ, ಇಷ್ಟು ಅಮೌಂಟ್ ಅಂತಿರುತ್ತೆ, ಕಪಲ್ಗೆ 5000 ಏನೋ ಇರುತ್ತೆ. ಅದನ್ನ ನಾವು ಎಂಟ್ರಿ ಕಟ್ಬಿಟ್ಟು ಹೋಗ್ಬಿಟ್ರೆ, ಎಂಟ್ರಿ ಆದರೆ ಅನ್ಲಿಮಿಟೆಡ್ ಫುಡ್ಡು ಏನಾದ್ರೂ, ಜ್ಯೂಸ್ ಆಗಲಿ ಡ್ರಿಂಕ್ಸು ಎಲ್ಲ ಅನ್ಲಿಮಿಟೆಡು. ಸದ್ಯಕ್ಕೆ ನಾವು ಯಾವುದೇ ಡ್ರಿಂಕ್ಸ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಜ್ಯೂಸ್ ಕುಡಿದ್ವಿ. ಹಾಗೆ ಸ್ಟಾರ್ಟರ್ಸ್ ಅದೇನೇನೋ ಇಟ್ಟಿರ್ತಾರೆ, ಪನ್ನೀರ್ದಾಗಿರ್ಬೋದು, ಫ್ರಾನ್ಸು, ಫಿಶ್ಶು, ಚಿಕನ್ನು, ಅದೆಲ್ಲ ಸ್ಟಾರ್ಟರ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ತಿಂದ್ವಿ. ನೋಡಿ ಇವರೆಲ್ಲ ಅಂತೂ ಫುಲ್ ಕುಣಿದಿದ್ದು ಎಷ್ಟೊತ್ತಿಂದ ಕುಣಿತಿದ್ರು ಅಂತ ಗೊತ್ತಿಲ್ಲ. ಅವರೆಲ್ಲ ನಿಲ್ಲಿಸಿದಾಗ 12 ಗಂಟೆ ಆಗಿತ್ತು. ಡ್ಯಾನ್ಸ್ ಮಾಡೋದನ್ನ ನಿಲ್ಲಿಸಿದಾಗ 12 ಕಾಲಾಗಿತ್ತು. ಡಿ ಜೆ ಎಲ್ಲ ಆಫ್ ಮಾಡಿದ್ಮೇಲೆ ಅವರು ಸುಮ್ಮನೆ ಹೋಗಿದ್ದು. ಹಾಗೆ ಸೂರ್ಯ ಹೇಳ್ತಾ ಇದ್ದಿದ್ದು, ಒಂದು ರೌಂಡ್ ನೋಡ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ನಿಜ ಹೇಳ್ಬೇಕಂದ್ರೆ ನಾನು ಎಲ್ಲೇ ಎದ್ದೋಗಿಲ್ಲ, ಚೇರ್ ಬಿಟ್ಟು ನಾನು ಆ ಕಡೆ ಈ ಕಡೆ ಹೋಗೇ ಇಲ್ಲ. ನನಗಿದೆಲ್ಲ ನೋಡಿ ಒಂಥರ ಶಾಕ್ ಆಗಿಬಿಟ್ಟಿತ್ತು, ಏನಪ್ಪ ಇದು ಅಂತ ಅಂದ್ಬಿಟ್ಟು. ಸೊ ನಮಗಿದೆಲ್ಲ ಹೊಸದಲ್ವ, ನಾವೆಲ್ಲ ಈ ಥರ ಎಲ್ಲ ಹೋಗಿಲ್ಲ. ಸೊ ಹಾಗಾಗಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಅರುಣ ವಿಡಿಯೋ ಕಾಲ್ ಮಾಡಿ ಅವರ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ತೋರಿಸ್ತಾ ಇದ್ರು ಯಾವ ಥರ ಇದೆ ಅಲ್ಲಿ ಅಂತ ಅಂದ್ಬಿಟ್ಟು. ಹಾಗೆ ನೋಡಿ ಒಂದು ರೌಂಡು ನಾವೆಲ್ಲ ತಂದು ತಿಂತಾಯಿದ್ವಿ. ಹಾಗೆ ಸಂಜೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಇದ್ರ ಹತ್ರ, ಎಂಟ್ರಿ ಹತ್ರ ಇರಬೇಕಂತ ಅಂದ್ಬಿಟ್ಟು ಹೋಗಿದ್ರು ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಅವರು ಕೂಡ ಸ್ಟಾರ್ಟರ್ಸ್ನ ತೊಗೊಂಡು ಬಂದು ಎಲ್ಲರೂ ಒಟ್ಟಿಗೆ ತಿನ್ಕೊಂಡು ನೋಡಿ ಅಲ್ಲಿ ಹಾಯ್ ಮಾಡಿ ಅಂತ ಇದ್ದಾರೆ. ಯಾರಂತಲೇ ಗೊತ್ತಿಲ್ಲ, ನಾನು ಹಾಯ್ ಮಾಡ್ತಾಯಿದ್ದೀನಿ ಅಂದರೆ ಗಣೇಶ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ನಮ್ಮ ಯಜಮಾನ್ ಫ್ರೆಂಡ್ ಇನ್ನೊಬ್ರು ಗಣೇಶ್ ಅಂತಿದ್ದಾರಲ್ಲ, ಅವ್ರು ಬಂದಿರಲಿಲ್ಲ, ಅವ್ರು ಮೈಸೂರಲ್ಲೇ ಇದ್ದರು. ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾಯಿತು. ಹಾಗೆ ಇಲ್ಲಿ ನೋಡಿ ಯಾವ ಥರ ಇದೆ, ಇದೆಲ್ಲ ಸ್ಟಾರ್ಟರ್ಸ್ ಇದೆಲ್ಲ. ಸೊ ಚೆನ್ನಾಗಿತ್ತು, ಇದೊಂದು ನಮಗೆ ಇಷ್ಟ ಆಯಿತು. ಅಂದರೆ ಅಲ್ಲಿ ಫುಡ್ಡು ನಮ್ಗೆ ಅಷ್ಟೊಂದು ಎಲ್ಲ ಇಷ್ಟ ಆಗೋದಿಲ್ಲ. ನೂಡಲ್ಸು, ಪಾಸ್ತಾ ಅಂಥವೇ ಇರ್ತವೆ. ಸೊ ಅದನ್ನೆಲ್ಲ ತಿನ್ನೋರಿಗೆ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ನೂಡಲ್ಸ್ ಮತ್ತು ಮಟನ್ ಬಿರಿಯಾನಿ ಈ ರೀತಿ ಒಂದು ಸಣ್ಣದು ಕೇಕ್ ಕೊಟ್ಟಿದ್ರು. ಹಾಗೆ ಇನ್ನೊಂದು ಚಿಕನ್ ಗ್ರೇವಿ. ಅದು ಅರುಣ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲಿ ಏನಂತಂದರೆ ಎಲ್ಲರೂ ಜೀನ್ಸು ಅದು ಇದು ಹಾಕೊಂಡು ಬಂದಿದ್ರು. ನಾನು ಒಬ್ಬಳೇ ಅನಿಸುತ್ತೆ ಲೆಗಿನ್ಸು ಟಾಪಲ್ಲಿ ಹೋಗಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಆದರೆ ಅವಾಗ ಸೂರ್ಯ ಹೇಳಿದ್ರು, ಇಲ್ಲ ಇನ್ನೊಬ್ರು ಫ್ಯಾಮಿಲಿ ಅಲ್ಲೊಬ್ರು ಬಂದಿದ್ದಾರೆ. ಅಲ್ಲಿ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇದು ಒಂದೇ ಕಡೆ ಇಷ್ಟು ಅಂದರೆ ಇನ್ನು ಬೇರೆ ಬೇರೆ ಕಡೆ ಎಲ್ಲ ಎಷ್ಟು ಜನ ಇದ್ದಾರೋ ಏನು ಕತೆನೋ. ಇದೇನೆ ಸೋಷಿಯಲ್ ಅಂತ ಅಂದ್ಬಿಟ್ಟೇ ಎಷ್ಟು ಕಡೆ ಇದೆ ಗೊತ್ತಾ ಈ ಥರ. ಅಲ್ಲೆಲ್ಲ ಬುಕ್ಕಿಂಗ್ ಎಲ್ಲ
ನೋಡಿ ಇವ್ರಿಗೆ ಇವಾಗೆಲ್ಲ ಊಟದ ಮೇಲೆ ಜ್ಞಾನ ಬಂದಿದೆ. ಅಷ್ಟೋ ತನಕ ಬರೀ DJ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. 12:15ಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ಅವರೆಲ್ಲ ಹೊರಟರು. ನಾವು ಅಷ್ಟೊತ್ತಿಗೆ ವಾಪಸ್ ಹೋಗ್ತಾಯಿದ್ದೀವಿ. ಹಾಗೆ ಇದು ಸೋಷಿಯಲ್ ರೆಸ್ಟೋರೆಂಟ್ ಮೇಲ್ಗಡೆಯಿಂದ ವ್ಯೂ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನನಗಂತೂ ಬಗ್ ನೋಡೋದಕ್ಕೇ ಭಯ ಆಗ್ತಾಯಿತ್ತು. ಒಂದು ಸ್ವಲ್ಪ ಭಯ ಆಗುತ್ತೆ ಮೇಲ್ಗಡೆಯಿಂದ ಬಗ್ ನೋಡೋದು, ಅದೆಲ್ಲ ಬಿದ್ದುಬಿಟ್ರೆ ಅಂತ ಭಯ ಅಷ್ಟೇ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. 12:30 ಆದರೂ ಬೆಂಗಳೂರು ನೋಡಿ ಯಾವ ಥರ ಇದೆ. ಹಾಗೆ ಅವರ ರೆಸ್ಟೋರೆಂಟ್ ನೋಡಿ ಒಳಗಡೆ ಎಲ್ಲ ಈ ರೀತಿಯಾಗೆಲ್ಲ ಇದೆ. ತುಂಬ ದೊಡ್ಡದಾಗಿದೆ ಇದು. ಸೋಷಿಯಲ್ ಸರ್ಜಾಪುರ ಅಂತಂದರೆ ತುಂಬ ನಾನು ತೆಗ್ದಿಲ್ಲಪ್ಪ. ಕಾರಲ್ಲಿ ಕಾರು ಹೌದಾ? ಅದೆಲ್ಲ ಆಯ್ತಾ ಫೆಸಿಲಿಟೀಸ್? ಅದೆಲ್ಲ ಫೆಸಿಲಿಟೀಸ್ ಆಯ್ತಾ? ಇಷ್ಟು ಕೇಳೋ ಅರುಣ ಪುಷ್ಪ, ನಾವು ಒಂದು ಗಾಡಿ ತೆಗೆದಾಗ ಹೇಳಿಲ್ವಾ ಹೊಡೆದ ಅಂದ್ರೆ ಕೇಳು ಪುಷ್ಪ ಕೇಳು ಮಗನೇ. ನಾನು ಏನಂದ್ರೆ ಸೀದಾ ಲೋಕ್ ಪಾರ್ಕ್ ಹಾಕೋದು ತಗೊಬಂದಿದ್ದೆ ಅಲ್ಲ. ಬಂತು ನೋಡ್ರಿ, ಇದೇನಾ ಬಂತಾ? ಇದೇನಾ ಫ್ರೆಂಡ್ಸ್, ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. 12:30 ಆಯ್ತು ಅನಿಸುತ್ತೆ. ಆವಾಗ ನಾವು ಮನೆ ಕಡೆ ಹೊರಟ್ವಿ. ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಪಾಪ ಅವಾಗ ಯಾರೋ ಒಂದು ಆಟೋಗೆ ಕಾರ್ ಬಂದು ರಾಂಗ್ ಸೈಡಿಂದ ಬಂದು ಗುದ್ಬಿಟ್ಟಿದ್ರು. ಅದು ಏನಾಗಿತ್ತು ಏನೋ ಗೊತ್ತಿಲ್ಲ. ಪೊಲೀಸೆಲ್ಲ ಬಂದಿದ್ದರು, ಅದನ್ನು ನೋಡ್ಕೊಂಡು ಬಂದ್ವಿ. ಅದೆಲ್ಲ ಆಗ್ಬಿಟ್ಟಾಗ ಪಾಪ ಬೇಜಾರಾಗುತ್ತೆ. ಇನ್ನೂ ಹೊಸ ವರ್ಷ ಸ್ಟಾರ್ಟ್ ಆಗಿ ಹಾಫ್ ಆನ್ ಅವರು ಆಗಿರಲಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾವು ಹೊಸ ವರ್ಷನ ಯಾವ ರೀತಿ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಮಗೆಲ್ಲ ಕನ್ನಡದವರು ಅಂತಂದರೆ ಯುಗಾದಿನೇ ಹೊಸ ವರ್ಷ. ಬಟ್ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆ ಲಾಸ್ಟ್ ಇಯರ್ ಕೂಡ ಅರುಣ ಸೋಮು ಎಲ್ಲ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಅಂದಿದ್ರು. ಬಟ್ ನಾನು ಹೋಗಿರಲಿಲ್ಲ. ಸೊ ಈ ವರ್ಷ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.